ಕೆಸರಿನಲ್ಲೇ ಬೆಳೆದ ಕಮಲ ಕೆಸರನ್ನು ಸ್ಪರ್ಶಿಸದು. ಉಸಿರಿನಲ್ಲೇ ಬೆರೆತ ವಿಮಲ ತನ್ನ ಹೆಸರನ್ನು ದರ್ಶಿಸದು. ಸಂಪೂರ್ಣ ಬೇರುಗಳು ಮತ್ತು ಅರ್ಧ ಕಾಂಡ ಕೆಸರು ಮತ್ತು ನೀರಿನಲ್ಲಿ ಲಿಪ್ತವಾಗಿದ್ದರೂ ಕೂಡ ಕಮಲವು ಸರೋವರದಲ್ಲಿ ಅಷ್ಟೊಂದು ಸುಂದರವಾಗಿ ಕಂಗೊಳಿಸುತ್ತದೆ. ಮೇಲಿನ ನೋಟಕ್ಕೆ ನೋಡುವವರಿಗೆ ಕೆಳ ರಹಸ್ಯ ಅರಿವಾಗಲಾರದು. ಅದೇ ರೀತಿ ದೇಹದ ಉಸಿರಿನ ಜೊತೆಯಲ್ಲೇ ಬೆರೆತಂತಹ ವಿಮಲ ಅಂದರೆ ಮಲರಹಿತ ಶುದ್ಧಾತ್ಮ ತನ್ನ ಹೆಸರನ್ನು ತೋರಿಸದೆಯೇ ಗುಪ್ತವಾಗಿ ಇರುತ್ತದೆ. ಕೆಸರಿನಿಂದ ಕಮಲ ಗಿಡವನ್ನು ಕಿತ್ತು ಬಿಟ್ಟರೆ ಅದು ತನ್ನ ಶರೀರವಾಗಿರುವಂತಹ ಜೀವ ಅಲ್ಲಿಂದ ಬೇರೆ ಶರೀರದ ಪ್ರಾಪ್ತಿಗಾಗಿ ಮುಂದಿನ ಭವಕ್ಕೆ ಹೊರಟು ಹೋಗುತ್ತದೆ. ಆದರೆ ಜೀವನು ತನ್ನ ಒಳಗೆ ಗುಪ್ತವಾಗಿರುವ ಕಾರ್ಮಾಣು ಶರೀರವನ್ನು ಕಿತ್ತು ಬಿಟ್ಟರೆ ಅಂದರೆ ತನ್ನಿಂದ ಬೇರ್ಪಡಿಸಿದರೆ ಆವಾಗ ಆ ಜೀವವನ್ನು ವಿಮಲ ಎನ್ನಲಾಗುತ್ತದೆ. ಮತ್ತು ಕರ್ಮ ಮಲ ಸಹಿತ ಆತ್ಮ ತನ್ನ ಹೆಸರನ್ನು ದರ್ಶಿಸುವುದಿಲ್ಲ ಅಲ್ಲವಾ? ಆದರೆ ಕರ್ಮರಹಿತ ಆದರೆ ತನ್ನ ಹೆಸರು ಸಿದ್ಧ ಭಗವಾನ್ ಎಂದು ತಾನು ತನ್ನ ಹೆಸರನ್ನು ದರ್ಶಿಸುತ್ತದೆ ವಿಮಲ ಅಂದರೆ ಮಲರಹಿತ ಆತ್ಮ.